ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಒಂದು ಟ್ರಸ್ಟು, ಒಂದು NGO ಏನೇನು ಮಾಡಬಹುದು ಸಮಾಜದಲ್ಲಿ, ಅದನ್ನು ಯಾವ ರೀತಿ ಸಮಾಜಕ್ಕೆ ತಿಳಿಸಬೇಕು, ಮುಖ್ಯವಾಹಿನಿಗಳು ಇಂತಹ ಸುದ್ದಿಗಳನ್ನು ಯಾಕೆ ಬಿಡುಗಡೆ ಮಾಡಬೇಕು ಅಥವಾ ಅವ್ರ ಚಾನಲ್ನಲ್ಲಿ ಯಾಕೆ ಹಾಕಬೇಕು ಅಂತ ಹೇಳಿದರೆ, ಸಮಾಜದಲ್ಲಿ ನಡೀತಕ್ಕಂಥ ಈ ಕೆಟ್ಟ ಮಾದಕ ವಸ್ತುಗಳ ಬಗ್ಗೆ ಈ NGOದವರೇ ಅತಿಯಾಗಿ ಹೆಚ್ಚು ಸೇವೆ ಮಾಡೋರು. ಅದರಲ್ಲೂ ಸಹ ಈ ಒಂದು ಸ್ಫೂರ್ತಿ ಶ್ರೀ ಸೇವಾ ಸಂಸ್ಥೆ ಚನ್ನಗಿರಿ ತಾಲೂಕಿನ ಬಿಲ್ಲಳ್ಳಿ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಒಂದು ಮಾದಕ ಮುಕ್ತ ಕರ್ನಾಟಕ ಎಂಬ ಕಾರ್ಯಕ್ರಮದ ಮೂಲಕ ಜನರಿಗೆ ಮಾದಕ ವಸ್ತುಗಳ ಬಗ್ಗೆ ಅರಿವನ್ನ ಮೂಡಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುಷ್ಪಾವತಿ MN ಅಧ್ಯಕ್ಷರು, ಮಾಜಿ ತಾಲೂಕ್ ಪಂಚಾಯತ್ ವಹಿಸಿಕೊಂಡಿದ್ದರು. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗ್ರಾಮವನ್ನು ಮಾದಕ ಮುಕ್ತ ಗ್ರಾಮವನ್ನಾಗಿ ಹಾಗೂ ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲರೂ ಪ್ರತಿಜ್ಞೆಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರೂಪಾ MB ಕಾರ್ಯದರ್ಶಿಗಳು, ಸ್ಫೂರ್ತಿ ಶ್ರೀ ಸ್ವಯಂ ಸೇವಾ ಸಂಸ್ಥೆ ರಿಜಿಸ್ಟರ್ ಚನ್ನಗಿರಿ ಇವರು ಮಾತನಾಡಿ, ಜನರು ಮಾದಕ ವಸ್ತುಗಳಂತಹ ದುಶ್ಚಟಗಳಿಗೆ ಬಲಿಯಾಗದಂತೆ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕು. ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಮಾದಕ ವಸ್ತುಗಳಿಗೆ ಸಾರ್ವಜನಿಕರು ಬಲಿಯಾಗದ ಮಾಹಿತಿ ನೀಡಬೇಕೆಂದರು. ಎಲ್ಲರೂ ಆರೋಗ್ಯವಾದ ಜೀವನ ನಡೆಸಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರುತಿ MB ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಹಾಗೂ ಗ್ರಾಮದ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಾದಕ ಮುಕ್ತ ಕರ್ನಾಟಕ ಅಭಿಯಾನವನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಈ ಕೆಲವು ಗ್ರಾಮಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಈ ತರ ವಿಚಾರಗಳಿಗೆ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ. ಯಾವುದೇ ಒಂದು NGO ನಿಮ್ಮ ಪಂಚಾಯಿತಿ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅವರಿಗೆ ಸಪೋರ್ಟ್ ಮಾಡಿ. ಅವರು ನಿಮ್ಮಿಂದ ಅತಿಯಾದ ಒಂದು ಹಣದಾಯ್ತು ಯಾವುದೇ ಒಂದು ವಿಚಾರವನ್ನು ಎತ್ತೋದಿಲ್ಲ. ನೀವು ನಿಮ್ಮ ಪಂಚಾಯಿತಿಯಿಂದ ಆ ಥರದ ಒಂದು ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಆದರೆ ಅದು ನಿಮಗೆ ಅರಿವಿನ ಕಡಿಮೆ ಇದೆ, ಆ ಒಂದು ಕೊರತೆ ಇದೆ, ಆ ಸತ್ಯದ ಒಂದು ಕೊರತೆ ನೀಗಿಸಬೇಕು ಅಂತ ಹೇಳಿದ್ರೆ ಕೆಲವು NGOಗಳಿಗೆ ನೀವು ಸಪೋರ್ಟ್ ಮಾಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಹಳ್ಳಿಗಳಲ್ಲಿ ಬಂದು NGOದವರು ಇವತ್ತು ಈ ಥರದ ಒಂದು ಅರಿವಿನ ಕಾರ್ಯಕ್ರಮ ನಡೆಸೋದ್ರಿಂದ ಸಮಾಜ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಇನ್ನು ಮುಂದೆ ಯಾವುದೇ ಪಂಚಾಯಿತಿಗೆ NGOಗಳು ಯಾವುದೇ ಕೆಲಸಕ್ಕೆ ಬಂದ್ರೂ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದು DVG ವಾಯ್ಸ್, ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ. ಮಾದಕ ಮುಕ್ತ ಕರ್ನಾಟಕ ಪ್ರತಿಜ್ಞೆ. ನಾನು ಪ್ರಮಾಣ ವಚನ ಮಾಡುತ್ತೇನೆ. ನಮ್ಮ ಸಮಾಜವನ್ನು ಮಾದಕ ವಸ್ತುಗಳಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ನಾನು ಸದಾ ಜಾಗರೂಕತೆಯಿಂದ ಮತ್ತು ಜವಾಬ್ದಾರಿಯಿಂದ ವರ್ತಿಸುತ್ತೇನೆ. ನಾನು ಯಾವುದೇ ಮಾದಕ ವಸ್ತುಗಳ ಬಳಕೆಯಾಗದಂತೆ ಗಮನ ನೀಡುತ್ತೇನೆ ಮತ್ತು ಬಳಕೆಯ ವಿರುದ್ಧ ಧೈರ್ಯವಾಗಿ ನಿಂತುಕೊಳ್ಳುತ್ತೇನೆ. ನಾನು ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮುದಾಯದ ಸದಸ್ಯರಿಗೆ ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ. ನಾನು ಯುವಕರಲ್ಲಿ ಶಿಷ್ಟಾಚಾರ ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಪ್ರೋತ್ಸಾಹ ನೀಡುತ್ತೇನೆ. ನಾನು ನನ್ನ ಮನೆ, ಹಳ್ಳಿ, ಜಿಲ್ಲೆ ಹಾಗೂ ರಾಜ್ಯವನ್ನು ಮಾದಕ ಮುಕ್ತ ಕರ್ನಾಟಕವನ್ನಾಗಿಸಲು ಬದ್ಧನಾಗಿದ್ದೇನೆ ಎಂದು ಈ ಮೂಲಕ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ.